ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಿಬಿಐನ ಸಂಕಷ್ಟ ಈಗ ಬಂದೊದಗಿದೆ. ಅದರ ಜೊತೆಗೆ ಅವರ ಪಾರ್ಟ್ನರ್ಸ್ಗಳು ಯಾರಿದ್ದಾರೆ ಅವರಿಗೂ ಕೂಡ ಈ ಟೆನ್ಷನ್ ಈಗ ಶುರುವಾಗಿದೆ. ಕಾರಣ ನೋಟಿಸ್ ಅನ್ನ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಮತ್ತೆ ಈಗ ಸಿಬಿಐ ಟೆನ್ಷನ್ ಶುರುವಾಗಿದೆ. ಡಿಕೆ ಶಿವಕುಮಾರ್ ಜೊತೆಗೆ ಆರ್ಥಿಕ ವ್ಯವಹಾರ ಮಾಡಿದ 40ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸಿಬಿಐಗೆ ಡಿಕೆ ಶಿವಕುಮಾರ್ ಸಲ್ಲಿಸಿದಂತ ಅಫಿಡವಿಟ್ ಅನ್ನು ಆಧರಿಸಿನೇ ಈಗ ನೋಟಿಸ್ ಅನ್ನು ನೀಡಿರೋದು. 2017-18ರಲ್ಲಿ ಅಂದ್ರೆ ಅವರು ಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಹೂಡಿಕೆ ಹಣ ನೀಡಿಕೆಯ ಬಗ್ಗೆ ಅಫಿಡವಿಟ್ ಅನ್ನ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದ್ರು. ಅಫಿಡವಿಟ್ ನಲ್ಲಿ ಯಾರೆಲ್ಲ ಹೆಸರಿತ್ತು ಅವರಿಗೆಲ್ಲ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೈ ಹಿಂದ್ ಚಾನೆಲ್ನಲ್ಲಿ ಹೂಡಿಕೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಅವರ ಪತ್ನಿ, ಅವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇದು ಕೇರಳದ ಚಾನೆಲ್, ಅದು ಜೈ ಹಿಂದ್ ಅಂತ ಹೇಳಿ. ಸೊ ಅದು ಖಾಸಗಿ ಚಾನೆಲ್ನಲ್ಲಿ ಹೂಡಿಕೆಯನ್ನ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರು ಮಾಡಿರ್ತಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ಸೊ ಹೇಗೆ ಬಂತು, ಇದರ ವ್ಯವಹಾರ ಏನು, ಹೂಡಿಕೆ ಮಾಡಕ್ಕೆ ದುಡ್ಡೆಲ್ಲಿಂದ ಬಂತು, ಇವೆಲ್ಲವೂ ಕೂಡ ಈಗ ಮೂಲವನ್ನ ಹುಡುಕುವಂತ ಕೆಲಸ ಮಾಡ್ತಾರೆ. ಆ 40 ಜನರಿಗೆ ನೋಟಿಸ್ ಅನ್ನು ಕೊಟ್ಟಿರೋದು ಡಿಕೆ ಶಿವಕುಮಾರ್ ಜೊತೆಗೆ ವ್ಯವಹಾರವನ್ನು ಮಾಡಿದಂಥವ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪತ್ನಿ ಉಷಾ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಉಷಾ ಅವರಿಗೆ ನೋಟಿಸ್ ಕೊಡೋದಕ್ಕೆ ಕಾರಣ ಇಷ್ಟೇ, ಜೈ ಹಿಂದ್ ಅನ್ನುವಂಥ ಚಾನೆಲ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ. ಹಾಗೆ ನೋಡಿದರೆ ಉಷಾ ಅವರು ಯಾವುದೇ ರೀತಿಯಾಗಿ ಸಂಬಳ ಏನಾದರೂ ಬರುತ್ತೆ ಅವ್ರಿಗೇನಾದರೂ ವ್ಯವಹಾರ ಇದೆ ಅನ್ನೋದಿಲ್ಲ. ದುಡ್ಡು ಎಲ್ಲಿಂದ ಬಂತು ಹೂಡಿಕೆ ಮಾಡೋಕ್ಕೆ ಅನ್ನುವಂತಹ ಪ್ರಶ್ನೆ. ಇದೇ ಪ್ರಶ್ನೆ ಡಿ ಕೆ ಶಿವಕುಮಾರ್ ಅವರ ಮಗಳ ವಿಚಾರದಲ್ಲೂ ಕೂಡ ಬಂದಿತ್ತು. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸುಖೇಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಸೇರಿದಂತೆ ಒಟ್ಟು 40 ಜನರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಏನಿದೆ ಈ ನೋಟಿಸ್ ಅಲ್ಲಿ? ಪ್ರಮುಖವಾಗಿ ಅರುಣ, ಏನು 17-18ರಲ್ಲಿ ಅವರು ಸಿಬಿಐಗೆ ಕೊಟ್ಟಿರುವಂತಹ ಅಫಿಡವಿಟ್ ಅಲ್ಲಿ ಹೂಡಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದೇನೆ ಅಥವಾ ಯಾರ್ಯಾರಿಗೆ ಹಣವನ್ನು ಕೊಟ್ಟಿದ್ದೇನೆ ಅನ್ನುವಂಥದ್ದು. ಆ ರೀತಿಯೇ ಅವರ ಅಫಿಡವಿಟ್ನಲ್ಲಿ ನಮೂದಿಸಿದಂಥ ಹೆಸರುಗಳನ್ನು ಯಾರ್ಯಾರ್ದಿತ್ತು ಅವರುಗಳಿಗೆ ಒಂದು ಸ್ಪಷ್ಟನೆಯನ್ನು ಕೇಳಿ ನೋಟಿಸನ್ನು ಕೊಟ್ಟಿದೆ ಸಿಬಿಐ ಅನ್ನುವಂಥ ಮಾಹಿತಿ ಸಿಗ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಏನು, ಅಥವಾ ಅವರು ನಿಮ್ಮಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಎಷ್ಟು ಮಾಡಿದ್ದಾರೆ ಅನ್ನುವಂಥದ್ದು ಕೇಳಿ ಮಾಹಿತಿಯನ್ನು ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಅಥವಾ ಸಲ್ಲಿಕೆ ಮಾಡಿರುವಂತಹ ಅಫಿಡವಿಟ್ ಸರಿ ಇದೆಯಾ ಇಲ್ವಾ, ಆರ್ಥಿಕ ವ್ಯವಹಾರಗಳು ಅಥವಾ ಅವರು ಮೆನ್ಷನ್ ಮಾಡಿದಷ್ಟೇ ಹಣವನ್ನು ಕೊಟ್ಟಿದ್ದಾರಾ, ಹೆಚ್ಚುವರಿ ಹಣವನ್ನು ಕೊಟ್ಟಿದ್ದಾರಾ, ಟ್ರಾನ್ಸಾಕ್ಷನ್ ಏನಾಗಿದೆ, ಎಲ್ಲ ಮಾಹಿತಿಯನ್ನು ಒಳಗೊಂಡಂತಹ ವಿವರವಾದ ಮಾಹಿತಿಯನ್ನು ಕೊಡಬೇಕು ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ದಾಖಲೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 11ನೇ ತಾರೀಕು ವಿಚಾರಣೆಗೆ ಕರೆದಿದ್ದಾರೆ ಅನ್ನುವಂಥದ್ದು. ವಿಶೇಷವಾಗಿ ಒಂದು ಖಾಸಗಿ ವಾಹಿನಿಯನ್ನು ಕರೆದಿದ್ದಾರೆ ಅನ್ನೋದ್ರ ಜೊತೆಗೆ ಅದೇ ರೀತಿಯ ಸುಮಾರು 40 ಜನರಿಗೂ ಕೂಡ ಇದೇ ರೀತಿಯ ನೋಟಿಸ್ ಹೋಗಿದೆ. ಅವರು ಕೊಟ್ಟ ಅಫಿಡವಿಟ್ನಲ್ಲಿ ಹೆಸರುಗಳು ಇದ್ದಂಥವ್ರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಹೋಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರುಣ್, ಓಕೆ, ಏನಾದರೂ ರಿಯಾಕ್ಟ್ ಮಾಡಿದಾರಾ? ಡಿ ಕೆ ಶಿವಕುಮಾರ್ ಅವರು ಹಿಂದೆ ಕೂಡ ಹೇಳ್ತಾ ಇದ್ರು, ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಿಬಿಐ ಮೂಲಕವಾಗಿ, ಮತ್ತೆ ಈಗ ಚುನಾವಣೆ ಹತ್ತಿರ ಬಂದಾಗ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ರು. ಈಗ ಅದೇನಾದರೂ ಮಾತನಾಡಿದಾರಾ? ಇದುವರೆಗೂ ಅಧಿಕೃತವಾದ ಪ್ರತಿಕ್ರಿಯೆಯನ್ನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವರು ಒಂದು ಮಾಧ್ಯಮ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಏನಾಗಿದೆ, ಯಾರ್ಯಾರಿಗೆ ನೋಟಿಸ್ ಹೋಗಿದೆ ಅಥವಾ ಸ್ಪಷ್ಟವಾಗಿ ನಡೆದಿರುವಂಥದ್ದು ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೆಲವೇ ನಿಮಿಷಗಳಲ್ಲಿ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.